ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್, ಹಾಗೆ ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ತುಂಬಿದೆ. ಏನು ಅನಿಸುತ್ತೆ ರಾಜ್ಯ ಸರ್ಕಾರದ ಆಡಳಿತ ಈ ಒಂದು 2.5 ವರ್ಷದ? ಅದಕ್ಕೆ ಹೇಳಿದ್ನಲ್ಲ, ಚುನಾವಣೆಗೆ ಹೋದ್ರೆ ಏನು ಅನಿಸುತ್ತೆ ಅಂತ ಜನ ಹೇಳ್ತಾರೆ. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಭ್ರಮ ನಿರಸನಾಗಿದ್ದಾರೆ. ಯಾವಾಗಪ್ಪ ಈ ಸರ್ಕಾರದಿಂದ ನಮ್ಗೆ ವಿಮುಕ್ತಿ ಸಿಕ್ಕುತ್ತೆ ಅಂತೇಳಿ ಜನ ಎದುರು ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಇಂಥ ಒಂದು ಕೆಟ್ಟ ಆಡಳಿತದ ಸರ್ಕಾರ ನನ್ನ ಇಡೀ ರಾಜಕೀಯ ಜೀವನದಲ್ಲಿ ನಾನು ನೋಡಲಿಲ್ಲ. ಹಾಗಾಗಿ ಈ ಸರ್ಕಾರಕ್ಕೆ ಯಾವುದೇ ಒಂದು ಗೊತ್ತು ಗುರಿ ಇಲ್ಲ, ಯಾವುದೇ ಒಂದು ಆರ್ಥಿಕವಾಗಿ ಅದನ್ನು ಯಾವ ರೀತಿ ಇವತ್ತು ಚೈತನ್ಯ ತುಂಬುವಂಥ ಕೆಲಸ ಮಾಡಲಿಲ್ಲ. ಇವತ್ತು ಆರ್ಥಿಕ ಕ್ಷೇತ್ರದಲ್ಲಿ ನಮ್ಮ ರಾಜ್ಯ ದಿವಾಳಿ ಆಗ್ತಾ ಇದೆ. ಸಾಲದ ಸುಳಿಯಲ್ಲಿ ಸಿಲುಕಿಸ್ತಾ ಇದ್ದಾರೆ. ಮುಂದೆ ನಾವು ಬಂದರೂ ನಾನು ಹೇಳ್ತಾ ಇದ್ದೀನಿ, ಅಷ್ಟು ಸುಲಭವಾಗಿ ನಾವು ಈ ಎಲ್ಲ ವ್ಯವಹರಿಸೋದು ಅಷ್ಟು ಸುಲಭ ಇಲ್ಲ. ಇವತ್ತು ಸುಮಾರು ನನ್ನ ಪ್ರಕಾರ ಪ್ರತಿ ವರ್ಷ ಇವತ್ತು ಇವರು 1-1.5 ಲಕ್ಷ ಕೋಟಿ ಸಾಲ ಮಾಡಿ ಈ 2.5 ವರ್ಷದಲ್ಲೇ 2.5-3 ಲಕ್ಷ ಸಾಲ ಮಾಡಿದ್ದಾರೆ. 2.5 ಲಕ್ಷ ಕೋಟಿ ಒಟ್ಟಿವತ್ತು ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಇರುವಂಥ ಸಾಲ 8 ಲಕ್ಷಕ್ಕೂ. ಮತ್ತು ಇದಕ್ಕೆ ನಾವು ಬಡ್ಡಿ ಯಾವಾಗ ಕಟ್ಟೋದು, ಇದರ EMIಸ್ನ ಹೆಂಗೆ ಮಾಡೋದು, ಇದರ ಸಾಲ ತೀರಿಸೋದು ಯಾವಾಗ? ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ 50-60% ಇದೆ. ಅಂದರೆ ನಮಗೆ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್, ಅದು ಸಂಬಳಗಳು ಕೊಡಬೇಕು, ಅವ್ರಿಗೆ ಪೆನ್ಷನ್ಸು ಅನೇಕವು, ಇವೆಲ್ಲ ಫಿಕ್ಸ್ಡ್ ಕಾಸ್ಟು ಬಿಟ್ಟು ನೀವು ಅಭಿವೃದ್ಧಿ ಮಾಡಬೇಕು. ಹೆಂಗೆ ಮಾಡೋದು? ಅದರಲ್ಲಿ ಗ್ಯಾರಂಟಿ. ಅದಕ್ಕೆ ನಾನು ಹೇಳಿದೆ, ಈ ಸರ್ಕಾರಕ್ಕೆ ಗೊತ್ತು ಗುರಿ ಎರಡೂ ಇಲ್ಲ, ಬದ್ಧತೆಯೂ ಇಲ್ಲ. ಸುಮ್ಮನೆ ಅಧಿಕಾರ ಬರಬೇಕು ಅಂತೇಳಿ ಎಲ್ಲ ರೀತಿಯ ಆರ್ಥಿಕ ವ್ಯವಸ್ಥೆ ಎಷ್ಟು ಒಳ್ಳೆಯದಾಗಿತ್ತು ಕರ್ನಾಟಕ, ಅದನ್ನು ಹಾಳು ಮಾಡಿದ್ದಾರೆ ಅಷ್ಟೇ. ಅದನ್ನೇ ಇವರು ಗಳಿಸಿರೋಂಥದ್ದು ಅಷ್ಟೇ, ಇನ್ನೇನು ಇಲ್ಲ. ಸರ್, ಈ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ ನಿಮ್ಮ ಸಬ್ಜೆಕ್ಟ್ ಅಲ್ಲ, ಆದರೂ ಏನು ಹೇಳ್ತೀರಾ ಸರ್? ಕರ್ನಾಟಕ ನವೆಂಬರ್ ಕ್ರಾಂತಿ ವಿಚಾರ ಕುರಿತಂತೆ ನನಗೆ ಕ್ರಾಂತಿ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ರಾಜಕಾರಣದಲ್ಲಿ ಒಂದು ಅಗ್ರಿಮೆಂಟ್ ಅಂತ ಇದ್ದರೆ ಅದು ಜೆಂಟಲ್ಮೆನ್ಲಿ ಇರಬೇಕಾಗ್ತದೆ. ಇವತ್ತು ಅವರ ಮಧ್ಯೆ ಏನಾದರೂ 2.5 ವರ್ಷ ಮಾತುಕತೆ ಅವರ ಮಧ್ಯೆ ನಡೆದಿದ್ದರೆ ಜೆಂಟಲ್ಮ್ಯಾನ್ಲಿ ಒಬ್ಬರು ರಾಜೀನಾಮೆ ಮಾಡಬೇಕು, ಇನ್ನೊಬ್ಬರು ಅದಕ್ಕೆ ಬರಬೇಕು. ನಾವು ಇವತ್ತು ಗ್ರಾಮ ಪಂಚಾಯತಿಗಳು, ತಾಲೂಕು ಪಂಚಾಯತಿಗಳು ಇವೆಲ್ಲ ಮಾಡ್ತೀವಿ, ಸರ್ವೇ ಸಾಮಾನ್ಯ. ಅವ್ರ ಟರ್ಮ್ ಆಗ್ತಾನೆ, ಅದನ್ನೇನು ನಾವೇನು ಘೋಷಣೆ ಮಾಡಲ್ಲ, ಪೇಪರಲ್ಲಿ ಅಗ್ರಿಮೆಂಟ್ ಮಾಡ್ಕೊಳಕ್ಕಾಗಲ್ಲ. ಆದರೆ ಒಂದು ರೂಮಲ್ಲಿ ಕೂತ್ಕೊಂಡು ಲೀಡರ್ಸ್ ಕೂತ್ಕೊಂಡು ನಾವೊಂದು ಮಾತುಕತೆ ಮಾಡ್ತೀವಿ. ಅವರು ಅವಧಿ ಆದ ಕೂಡಲೇ ಬಂದು ರಾಜೀನಾಮೆಯನ್ನು ಕೊಟ್ಟು ಇನ್ನೊಬ್ಬರಿಗೆ ಅವಕಾಶವನ್ನು ಮಾಡ್ತೀವಿ. ಸರ್, ಈಗ ಅದು ಎಲ್ಲ ಹಂತಗಳಲ್ಲೂ ಇರಬೇಕು ಅಂತ ನನ್ನ ಅಪೇಕ್ಷೆ. ಸರ್, ಈಗ ನಾನೇನು ಯಾರಾಗಬೇಕು ಯಾರು ಇಳಿಬೇಕು ಅಂತ ಹೇಳ್ತಾ ಇಲ್ಲ. ಬಟ್ ಇಫ್ ದೇರ್ ಈಸ್ ಎನ್ ಅಗ್ರಿಮೆಂಟ್, ಇಟ್ ಹ್ಯಾಸ್ ಟು ಬಿ ಹಾನರ್ಡ್. ಸರ್, ಇನ್ನೊಂದು ಸರ್, ಈಗ ಬಿಜೆಪಿ ಹೆಚ್ಚು MP ಸ್ಥಾನ ಎಲ್ರಿಗೂ ಆಗ್ಬೇಕ್ರಿ. ಒಂದ್ಸಲಿ ಮಾತುಕತೆ ಅಂದಮೇಲೆ ಇನ್ನೇನು? ನಮಗೆ ರಾಜಕಾರಣದಲ್ಲಾಗಲಿ ಜೀವನದಲ್ಲಾಗಲಿ ಮಾತಿಗೆ ಗೌರವ.